ನವೆಂಬರ್ ಕ್ರಾಂತಿಯ ವೀರರು ಶೂರರು ಆದಂತಹ ರಾಜಣ್ಣ ಅವರು ಈಗ ಮತ್ತೊಂದು ರೀತಿಯ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂತ್ರಿನೇ ಇಲ್ಲ, ಅವರು ಶಾಸಕರಾಗಿದ್ದಾರೆ. ಅವರು ಹೇಳುವಂತ ವಿಚಾರ ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ಎಡೆ ಮಾಡಿಕೊಡ್ತಾವೆ. ಮಾಜಿ ಸಚಿವ ರಾಜಣ್ಣ ಹೊಸ ಬಾಂಬ್ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಪರಿಸ್ಥಿತಿ ಉದ್ಭವವಾಗಲ್ಲ ಅಂತಿದ್ದಾರೆ. ಪಕ್ಷ ನನಗೆ ದ್ರೋಹ ಮಾಡಿಲ್ಲ, ಆದರೆ ಕೆಲವರು ಷಡ್ಯಂತ್ರ ಮಾಡಿದ್ದಾರೆ. ಯಾರವರು? ಯಾರ ಹೆಸರು ಹೇಳದೆ ರಾಜಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸಂಪುಟ ಸೇರೋದಿಲ್ಲ, ಅವರು ಸೇರಿಸ್ಕೊಂಡಾಗ ನೀವು ಸೇರೋದಿಲ್ಲ ಅಂತ ಹೇಳಬಹುದು. ಮತ್ತೆ ಪುನರುಚ್ಚರಿಸಿದ್ದಾರೆ ಮಾಜಿ ಸಚಿವ ರಾಜಣ್ಣ ಅವರು. ಮಾಜಿ ಸಚಿವರಾದ KN ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಮಾತನ್ನು ಇವತ್ತು ಮತ್ತೆ ಹೇಳಿದ್ದಾರೆ. ಸರ್, ಅಲ್ಲಪ್ಪ, ನಾನು ಈಗಾಗಲೇ ಹೇಳ್ತೀನಿ, ಅವರೆಲ್ಲ ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳ್ತಾರೆ. ನಾನು ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳ್ತೀವಿ. ಇಟ್ ಈಸ್ ಆಲ್ ಸಬ್ಜೆಕ್ಟ್ ಟು ದಿ ಹೈಕಮಾಂಡ್ ಡಿಸಿಷನ್. ಸರ್, ಕ್ರಾಂತಿ ಯಾವಾಗ ಸರ್? ತಾವು ಹೇಳಿದ ನವೆಂಬರ್ ಮುಗೀತು, ನವೆಂಬರ್ ಕ್ರಾಂತಿ ಆಗಲಿಲ್ಲ, ಮುಂದಿನ ಕ್ರಾಂತಿ. ಆದರೆ ನೋಡಿ, ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ. ರಾಜಕಾರಣ ಅಂತಕ್ಕಂಥದ್ದು ಹರಿಯುವ ಚಲನ ಶಕ್ತಿ ಇರ್ತಕ್ಕಂಥ ಒಂದು ರಾಜಕಾರಣ. ಇದರಲ್ಲಿ ಏನೇನು ಆಗ್ತದೆ ನೋಡ್ತಾ ಇದ್ದೀರಲ್ಲ ನೀವೇ. ಸರ್, ಏನು ಸಿಎಂ ಸ್ಥಾನದ ಬದಲಾವಣೆ ವಿಚಾರದಲ್ಲಿ ಜಟಾಪಟಿ ನಡೀತಾ ಇದೆ, ಇದನ್ನೇ ನಾವು ಸದನದಲ್ಲಿ ಎತ್ಕೊಳ್ತೀವಿ ಅಂತ ಹೇಳಿದ್ರು. ಸಿಎಂ ಡಿಸಿಎಂ ವಿಪಕ್ಷಗಳು ಸಿಎಂ ಡಿಸಿಎಂ ನಡುವೆ ತಾತ್ಕಾಲಿಕವಾದ ಕಾಂಪ್ರಮೈಸ್ ಆಗಿರೋದು. ನೋಡಿ, ವಿರೋಧ ಪಕ್ಷದವರು ಯಾರೂ ಕೂಡ ಆಡಳಿತ ಪಕ್ಷಕ್ಕೆ ಬೆಂಬಲ ಕೊಡಬೇಕು, ಆಡಳಿತ ಪಕ್ಷದ ಪರವಾಗಿ ಮಾತಾಡಬೇಕು ಅಂತ ನಾವ್ಯಾರೂ ನಿರೀಕ್ಷೆ ಮಾಡೋದಿಲ್ಲ. ವಿರೋಧ ಪಕ್ಷದವರು ಅವರು ಜನರ ಸಮಸ್ಯೆಗಳನ್ನು ಎತ್ಕೊಂಡು ಸರ್ಕಾರಕ್ಕೆ ಅವರು ಗಮನಕ್ಕೆ ತಂದು ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕು. ಅವರು ಆ ಕೆಲಸ ಅವರು ಮಾಡಬೇಕೇ ಹೊರತು ರಾಜಕಾರಣ ಮಾಡೋದ್ರಿಂದ ಜನಗಳಿಗೇನು ಅನುಕೂಲ ಆಗಲ್ಲ. ಜನಗಳಿಗೆ ಅನುಕೂಲ ಆಗುವಂಥ ವಿಚಾರಗಳನ್ನು ಸರ್ಕಾರದ ಗಮನ ಈಗ ಇವತ್ತು ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲೆಲ್ಲ ಬಂದಿದ್ದಾವೆ. ರೈತರಿಗೆ ಸರಿಯಾಗಿ ಅವರಿಗೆ ಸಿಗಬೇಕಾದಂತಹ ಪರಿಹಾರ ದೊರಕಿಲ್ಲ ಅಂತ ವಿಚಾರಗಳ ಬಗ್ಗೆ ಚರ್ಚೆ ಜನವರಿಯಲ್ಲಿ ಸಿಎಂ ಡಿಸಿಎಂ ಇಬ್ಬರನ್ನ ಕೂಡ ದೆಹಲಿಗೆ ಕರೆಸ್ತಾರೆ ಅನ್ನುವಂಥದ್ದು. ಸರ್, ಅಲ್ಲಿ ಒಂದು ತೀರ್ಮಾನ ಆಗುತ್ತೆ ಅಂತ. ನಿಮ್ಮ ಮಾತಲ್ಲೇ ಪ್ರಶ್ನೆನೂ ಇದೆ, ಉತ್ತರನೂ ಇದೆ. ಅಂದ್ರೆ ಕರೆಸ್ತಾರೆ, ನಿಮಗೂ ಕನ್ಫರ್ಮ್? ಕರೆಸ್ಬೋದು, ಕರೆಸದೇ ಇರ್ಬೋದು, ಅದು ದೆಹಲಿಯವರ ಮನಸ್ಥಿತಿ. ಸಿಎಂ ಬದಲಾದ್ರೆ ತಾವು ಇರಲ್ವ ಸರ್ ಸಚಿವ ಸಂಪುಟಕ್ಕೆ ಬರಕ್ಕೆ ಇಷ್ಟಪಡಲ್ಲ? ನಾನು ಇಲ್ಲ ಅಂತ ಹೇಳಿದ್ದೀನಲ್ಲ. ರಾಜಕಾರಣದಲ್ಲಿ ಇರ್ತೀರಾ ಇರಲ್ವ ಅನ್ನೋ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ ಸರ್. ತಾವು ಕಾಂಗ್ರೆಸ್ ಅಲ್ಲೇ ಇರಲ್ಲ ಅನ್ನೋ ಯಾರು ಹೇಳಿದರು? ನಾನು ಹೇಳಿದ್ದೀನಿ ಅಂದ್ರೆ, ನಾನು ಇವರೆಲ್ಲರೂ ಕಾಂಗ್ರೆಸ್ಗೆ ಬರೋದಕ್ಕಿಂತ ಮುಂಚೆಯಿಂದ 1969 ಕಾಂಗ್ರೆಸ್ ಪಾರ್ಟಿಲಿ ಇರೋನು, ಗೊತ್ತಾಯ್ತಾ? ನೀವು ನಮ್ಮ ಇತಿಹಾಸ ಎಲ್ಲ ಸರಿಯಾಗಿ ನಾನು ಹೇಳಿದ್ದೀನಿ, ಕೇಳ್ಕೊಳ್ಳಿ. ಸದಸ್ಯರು ಆಗಿದ್ರಿ, ಕಾಂಗ್ರೆಸ್ ಆಗಿದ್ದವು ನಾನು, ಗೊತ್ತಾಯ್ತಾ? ಯಾವಾಗ ಕಾಂಗ್ರೆಸ್ ಅಲ್ಲಿ ಅನ್ಯಾಯ ಆಗ್ತದೆ ನಾನು ಪ್ರತಿಭಟನೆ ಮಾಡ್ಕೊಂಡೇ ಬಂದಿದ್ದೀನಿ. ಬಂದ್ರು ಕೂಡ ಕಾಂಗ್ರೆಸ್ ಬಿಟ್ಟೆ ಕಾಂಗ್ರೆಸ್ ಅಲ್ಲಿ ಅನ್ಯಾಯ ಆದಾಗ್ಲೂ ಪ್ರತಿಭಟನೆ ಮಾಡಿದಿರಿ. ಮಾಡಿದ್ದೀನಿ. ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಿದ್ರಿ ವ್ಯಕ್ತಿ, ಗೊತ್ತಾಯ್ತಾ? ಇದಕ್ಕೆಲ್ಲ ಕಾರಣ ಯಾರ್ಯಾರೆಲ್ಲ ಷಡ್ಯಂತ್ರ ರೂಪಿಸಿರ್ತಕ್ಕಂಥವ್ರು ಇರ್ತಾರೆ, ಅದ್ರಲ್ಲಿ ಆಗಿರ್ತವೆ. ಅದಕ್ಕೆಲ್ಲ ಓಕೆ, ಇದು ಮಾಜಿ ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಅವರು ಹೇಳ್ತಾ ಇರೋ ಮಾತು. ಅಂದ್ರೆ ಪಕ್ಷ ನನಗೇನು ಮಾಡಿಲ್ಲ, ಕೆಲವರು ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುನ್ರಾಜ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಳಗಾವಿ. ಮಾಜಿ ಸಚಿವ ಪಕ್ಷ ನನಗೆ ದ್ರೋಹ ಮಾಡಿಲ್ಲ ಅಂದ್ರೆ ಸ್ಯಾಕಿಮ್ ಅಂತ ಹೇಳಿದವರು ಯಾರು? ಓಕೆ, ಆದರೆ ಕೆಲವರು ಷಡ್ಯಂತ್ರ ಮಾಡಿದ್ದಾರೆ ಅಂತಿದ್ದಾರೆ. ಯಾರು ಅನ್ನುವಂಥ ಪ್ರಶ್ನೆ ನನ್ನ ಸಹೋದ್ಯೋಗಿ ಸುಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಸುಕೇಶ್, ಒಂದು ಕಡೆಗೆ ಸಿಎಂ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನು ಹೈಕಮಾಂಡ್ ಹೇಳಿದೆ ಅನ್ನುವಂಥದ್ದು ಯತೀಂದ್ರ ಅವರು, ಇನ್ನೊಂದು ಕಡೆಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಪರಿಸ್ಥಿತಿ ಉದ್ಭವವಾಗಲ್ಲ ಅಂತ ರಾಜಣ್ಣ ಅವರ ಮಾತು, ಇನ್ನೊಂದು ಕಡೆಗೆ ಷಡ್ಯಂತ್ರ ಮಾಡಿದರೆ ಪಕ್ಷ ನನಗೆ ಮೋಸ ಮಾಡಿಲ್ಲ ಅಂತ ಹೇಳ್ತಾರೆ. ಎಲ್ಲವೂ ಸೇರಿಕೊಂಡು ನೇರವಾದಂಥ ಪಿನ್ನು ಚುಚ್ತಾ ಇರೋದು ಡಿಕೆ ಶಿವಕುಮಾರ್ ಅವ್ರ ವಿಚಾರದಲ್ಲ. ಖಂಡಿತ ರಾಜಣ್ಣ ಅವರ ಅಸಮಾಧಾನ, ಆಕ್ರೋಶ, ಸಿಟ್ಟು ಎಲ್ಲವೂ ಇರುವಂಥದ್ದು ಡಿಕೆ ಶಿವಕುಮಾರ್ ಅವರ ವಿರುದ್ಧನೇ. ಮೊದಲಿಂದನೂ ಕೂಡ ಅವರು ಹೇಳಿಕೆಯನ್ನು ಕೊಡ್ತಾ ಬಂದಿದ್ದು, ಅದು ಅವರು ಸಚಿವರ ಸ್ಥಾನದಲ್ಲಿ ಇದ್ದಾಗಲೇ ಕೊಟ್ಟದಂಥ ಹೇಳಿಕೆಗಳು. ಅಂದ್ರೆ 5 ವರ್ಷಕ್ಕೆ ಇವರೇ ಪೂರ್ಣಾವಧಿ, ಇವರೇ ಸಿಎಂ ಬದಲಾವಣೆ ಇಲ್ಲ, ಆ ರೀತಿಯ ಹೇಳಿಕೆಗಳು ಕೊಟ್ಟು ಮೊದಲ ವಿವಾದದ ಕಿಡಿಯನ್ನು ಹಚ್ಚಿದವರು ರಾಜಣ್ಣ ಅವರು. ಹಾಗಾಗಿ ಆನಂತರ ಅದು ಬೇರೆ ಬೇರೆ ಬೆಳವಣಿಗೆಗಳಿಗೆ ಕಾರಣ ಆಯಿತು, ಬೇರೆ ಬೇರೆ ಹೇಳಿಕೆಗಳನ್ನ ಕೊಡ್ತಾ ಬಂದರು. ಆದರೆ ಹೈಕಮಾಂಡ್ನ ನಡೆಯ ವಿರುದ್ಧವೇ ಹೇಳಿಕೆಯನ್ನು ಕೊಡೋದು, ಅದು ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಹೇಳಿಕೆ ಕೊಟ್ಟ ಮೂಲಕವಾಗಿ ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಂಡವರು KN ರಾಜಣ್ಣ. ಇವತ್ತಿಗೂ ಆ ಸಚಿವ ಸ್ಥಾನ ಕಳೆದುಕೊಳ್ಳಲಿಕ್ಕೂ ಕೂಡ ಬಹುಶಃ ಡಿಕೆ ಶಿವಕುಮಾರ್ ಅವರ ಕಾರಣ ಅನ್ನುವಂಥ ಆಕ್ರೋಶ ಸಿಟ್ಟು ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಪಕ್ಷ ಬಿಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ನಾನು ಪಕ್ಷ ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ, ಆದರೆ ನನಗೆ ಪಕ್ಷ ಏನೂ ಮಾಡಿಲ್ಲ, ಆದರೆ ಕೆಲವರು ಷಡ್ಯಂತ್ರ ಮಾಡಿದ್ರು ಅಂತ ಅಲ್ಲಿ ಅವರು ಡಿಕೆ ಶಿವಕುಮಾರ್ ಹೆಸರನ್ನು ಹೇಳಲ್ಲ. ಆದರೆ ಸಿಎಂ ಸ್ಥಾನದ ವಿಚಾರ ಬಂದಾಗ ಡಿಕೆ ಶಿವಕುಮಾರ್ ಸಿಎಂ ಆಗುವಂತಹ
ಸಮಯ ಉದ್ಭವಿಸಲ್ಲ ಅನ್ನುವಂಥದ್ದು. ಸಚಿವ ಸ್ಥಾನದಲ್ಲಿ ನಾನು ಇರಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಅಂತ ಹೇಳಿದಂಥವ್ರು ಅದು ಆದಾಗಲ್ವಾ ಅನ್ನುವಂಥ ಮಾತನ್ನ ಅಂದ್ರೆ ಅವ್ರು ಆದಾಗ ನೋಡೋಣ, ಅವಾಗಂತೂ ನಾನು ಇರಲ್ಲ, ಆದ್ರೆ ಅವ್ರು ಆಗ್ಬೇಕಲ್ಲ ಅನ್ನುವ ದಾಟಿಯಲ್ಲಿ ಹೇಳ್ತಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಅವರ ಸಿಟ್ಟು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇದ್ದಂತ ಕಾಣಿಸ್ತಾ ಇದೆ. ಜೊತೆಗೆ ಅದನ್ನ ಈಗಲೂ ಕೂಡ ಗಟ್ಟಿ ಧ್ವನಿಯಲ್ಲಿ ಸಿಎಂ ಅನ್ನ ಬೆಂಬಲಿಸುವ ರೀತಿಯಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಿಎಂ ಆಗುವ ಪರಿಸ್ಥಿತಿ ಸಂಭವಿಸ ಅನ್ನುವ ಮೂಲಕವಾಗಿ ಎಲ್ಲ ಒಂದ್ ಕಡೆ ಅಂತ ಅವಕಾಶ ಬರಬಾರ್ದು ಅನ್ನುವಂತ ತಮ್ಮ ನಿಲುವನ್ನು ಪ್ರಕಟಿಸಿದಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಲ್ಲವನ್ನೂ ಕೂಡ ನಾನು ಯಾವುದು ಮುಚ್ಚುಮರೆ ಇಲ್ಲದೆ ಮಾತನಾಡ್ತೀನಿ ಅಂತ ಹೇಳುವಂಥ ರಾಜಣ್ಣ ಅವರು ಈ ವಿಚಾರದಲ್ಲಿ ಯಾರೋ ಷಡ್ಯಂತ್ರ ಮಾಡಿದಾರಂತ ಯಾಕೆ ಹೇಳಬೇಕು? ಇಂಥವರೇ ಮಾಡಿಸಿದ್ದಾರೆ, ಇಂಥವರಿಂದಾರೆ ನನ್ನ ಮಂತ್ರಿ ಸ್ಥಾನ ಹೋಗಿದೆ ಅಂತ ಹೇಳೋಕ್ಕೇನು? ಆ ಧೈರ್ಯ ಇಲ್ವಾ? ಕಷ್ಟ ಆಗತ್ತಾ ಏನಪ್ಪ? ಇನ್ನೊಂದು ಕಡೆಗೆ ಹೈಕಮಾಂಡ್ ಹೇಳಿಬಿಟ್ಟಿದೆಯಂತೆ 5 ವರ್ಷನೂ ಕೂಡ ಸಿದ್ದರಾಮಯ್ಯನವರೇ ಸಿ ಎಂ ಅಂತ ಯತೀಂದ್ರ ಅವ್ರು ಹೇಳ್ತಾ ಇದ್ದಾರೆ. ಭಾಳ ಚರ್ಚೆಗೆ ಶುರುವಾಗುತ್ತೆ ಇದು ಮತ್ತೆ.